ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಮಗೂ ಸಚಿವ ಸ್ಥಾನ ಕೈತಪ್ಪಿ ಹೋಗಿದಂತ ಒಂದಷ್ಟು ಜನ ಆಕ್ರೋಶವನ್ನು ಹೊರಹಾಕ್ತಾ ಇದ್ರೆ ಇತ್ತ ನಮಗೂ ಕೂಡ ಫೋನ್ ಮಾಡಿದ್ರು ಅಂತ ಹೇಳಿ ಎಸ್ ಮಲ್ಲಿಕಾರ್ಜುನ್ ಹೇಳಿಕೆ ಕೊಡ್ತಾ ಇದ್ದಾರೆ. ಎಸ್, ನನಗೆ ನೆನ್ನೆ ಬೆಳಗ್ಗೆ 10 ಗಂಟೆಗೆ ಸಿಎಂ ಅವರು ಫೋನ್ ಮಾಡಿದ್ರು. ಚಾಮುಂಡಿ ಬೆಟ್ಟದಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ ಹೇಳಿಕೆಯನ್ನ ಕೊಡ್ತಿದ್ರು. ಪ್ರಮಾಣ ವಚನಕ್ಕೆ ಬನ್ನಿ ಅಂತ ಕರೆದ್ರು. ಸ್ವಲ್ಪ ಹೊತ್ತಿಗೆ ಬಂದ ಲಿಸ್ಟ್ ನಲ್ಲಿ ನನ್ನ ಹೆಸರೇ ಇರಲಿಲ್ಲ. ನಂತರ ಮತ್ತೆ ಪಟ್ಟಿಯಲ್ಲಿ ಹೆಸರು ಬಂತು. ಯಾಕೆ ಚೇಂಜ್ ಆಯ್ತು, ಯಾಕೆ ಬಂತು ನನಗಂತೂ ಗೊತ್ತಿಲ್ಲ. ನಾನು ಯಾರ ರೀಪ್ಲೇಸ್ಮೆಂಟ್ ಅದು ಇದು ಯಾವುದು ಗೊತ್ತಿಲ್ಲ ನನಗೆ. ಎಸ್ ಮಲ್ಲಿಕಾರ್ಜುನ್ ಹೇಳಿಕೆಯನ್ನ ಕೊಡ್ತಾ ಇರೋದು ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಸಿಎಂ ಅವರು ನನಗೆ ನೆನ್ನೆ ಬೆಳಗ್ಗೆನೆ ಫೋನ್ ಮಾಡಿದ್ರು 10 ಗಂಟೆಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಕ್ಕೆ ಬಂದ್ಬಿಡಿ ಅಂತ. ಆದರೆ ಮೊದಲ ಏನು ಆ ಪಟ್ಟಿ ಫೈನಲ್ ಆದಾಗ ಹೆಸರು ಬಿಡುಗಡೆ ಆಯ್ತಲ್ಲ, ಆಗ ಆ ಲಿಸ್ಟಲ್ಲಿ ನೋಡಿದಾಗ ನನ್ನ ಹೆಸರು ಇರಲಿಲ್ಲ. ಆದರೆ ಇನ್ನು ಸ್ವಲ್ಪ ಹೊತ್ತಿಗೆ ಬಂದಂತಹ ಲಿಸ್ಟ್ನಲ್ಲಿ ನನ್ನ ಹೆಸರು ಮತ್ತೆ ಬಂತು. ಆದರೆ ಯಾಕೆ ಚೇಂಜ್ ಆಯಿತು, ಯಾಕೆ ಬಂತು ನನ್ನ ಹೆಸರಲ್ಲಿ, ಅಲ್ಲಿರೋ ಇನ್ನೊಂದು ಹೆಸರನ್ನ ಯಾಕೆ ಚೇಂಜ್ ಮಾಡಿದ್ರು ನನಗೆ ಗೊತ್ತಿಲ್ಲ. ನಾನು ಯಾರ್ದು ರೀಪ್ಲೇಸ್ಮೆಂಟನ್ನು ನಾನು ಮಾಡ್ಕೊಂಡಿಲ್ಲ, ಯಾವುದು ನನಗೆ ಗೊತ್ತಿಲ್ಲ. ಏಂತಕ್ಕೆ ಈ ರೀತಿ ಮಾಡಿದ್ರು ಅಂತೇಳಿ ಚಾಮುಂಡಿ ಬೆಟ್ಟದಲ್ಲಿ ಸಚಿವ ಎಸ್ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಾಮುಂಡೇಶ್ವರಿ ಆಶೀರ್ವಾದ ಪಡೀಲಿಕ್ಕೆ ನಾವು ಮೈಸೂರಿಗೆ ಬಂದಿದ್ದೇವೆ ಮತ್ತು ನಮ್ಮ ಭಾಳ ಒಂದು ಫ್ಯಾಮಿಲಿ ಫ್ರೆಂಡ್ ಆದಂಥ ಸುನಂದ ಅವರು ಇವತ್ತು ಪ್ರಸಾದದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ದೇವಿಯ ಒಂದು ಆಶೀರ್ವಾದ ಪಡೆದು ಒಳ್ಳೆ ಮಳೆ ಬೆಳೆ ಎಲ್ಲ ಆಗಲಿ, ಸಮೃದ್ಧಿ ಆಗಲಿ ಅಂತಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದಾರೆ. ಕಳೆದ ವರ್ಷ ತಾವೇ ಪ್ರಸಾದದ ವ್ಯವಸ್ಥೆ ಮಾಡಿಸಿದ್ರು, ಈ ವರ್ಷನೂ ಮಾಡಿದ್ದಾರೆ. ಸರ್, ಕೊನೆಯ ಕ್ಷಣದಲ್ಲಿ ಯಾವ ರೀತಿಯಾಗಿ ಸಚಿವ ಸ್ಥಾನ ಏನು ಅದರಲ್ಲಿ ಏನು ಅಂತ ಇದಾಗಿಲ್ಲ. ಫಸ್ಟ್ ನನಗೆ ಬೆಳಗ್ಗೆ 10 ಗಂಟೆಗೆ ಫೋನ್ ಮಾಡಿದ್ರು. ಹಿಂಗೆ 4 ಗಂಟೆಗೆ ಸಚಿವ ಸಂಪುಟಕ್ಕೆ ತಾವು ಬರಬೇಕು ಅಂತ ಹೇಳಿದಾಗ ಸ್ವೇರಿಂಗ್ ಇನ್ ಸೆರೆಮನಿಗೆ ಆಯಿತು ಅಂತ ಹೇಳಿದ್ವಿ. ಅದೇ ರೀತಿ ಮತ್ತು ಆಮೇಲೆ ಲೀಸ್ಟಲ್ಲಿ ಚೇಂಜ್ ಆಗಿತ್ತು. ಮತ್ತು ಆಮೇಲೆ ಅವರೇ ಫೋನ್ ಮಾಡಿಬಿಟ್ಟು CM ಫೋನ್ ಮಾಡಿ ಇಲ್ಲ 5 ಗಂಟೆಗೆ ಆಗಿದೆ, 5 ಗಂಟೆಗೆ ಬಾ ನೀನು ಅಂತಂದ್ರು. ಮಕ್ಕಳ ವೈದ್ಯರು ರಿಪ್ಲೇಸು ಏನು ಅವ್ರಿಗೆ ಗೊತ್ತು, ನನಗೆ ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಗುರು ಪ್ರತಿ ಟೈಮ್ ಇದ್ದಿದ್ದೆ ಅದು. ಆದರೂ ಇದನ್ನು ನಮ್ಮ CM ಮತ್ತು ಹೈಕಮಾಂಡು ಎಲ್ಲರೂ ಸೇರಿ ಪರಿಶೀಲನೆ ಮಾಡಿ ಸರಿಯಾಗಿ ದಿವಸ ಮಾಡ್ತಾರೆ. ಚಾಮುಂಡೇಶ್ವರಿ ಆಶೀರ್ವಾದ ಪಡೀಲಿಕ್ಕೆ ನಾವು ಮೈಸೂರಿಗೆ ಬಂದಿದ್ದೇವೆ ಮತ್ತು ನಮ್ಮ ಭಾಳ ಒಂದು ಫ್ಯಾಮಿಲಿ ಫ್ರೆಂಡ್ ಆದಂಥ ಸುನಂದ ಅವರು ಇವತ್ತು ಪ್ರಸಾದದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ದೇವಿಯ ಒಂದು ಆಶೀರ್ವಾದ ಪಡೆದು ಒಳ್ಳೆ ಮಳೆ ಬೆಳೆ ಎಲ್ಲ ಆಗಲಿ, ಸಮೃದ್ಧಿ ಆಗಲಿ ಅಂತಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದಾರೆ. ಕಳೆದ ವರ್ಷ ತಾವೇ ಪ್ರಸಾದದ ವ್ಯವಸ್ಥೆ ಮಾಡಿಸಿದ್ರು, ಈ ವರ್ಷನೂ ಮಾಡಿದ್ದಾರೆ. ಸರ್, ಕೊನೆಯ ಕ್ಷಣದಲ್ಲಿ ಯಾವ ರೀತಿಯಾಗಿ ಸಚಿವ ಸ್ಥಾನ ಏನು ಅದರಲ್ಲಿ ಏನು ಅಂತ ಇದಾಗಿಲ್ಲ. ಫಸ್ಟ್ ನನಗೆ ಬೆಳಗ್ಗೆ 10 ಗಂಟೆಗೆ ಫೋನ್ ಮಾಡಿದ್ರು. ಹಿಂಗೆ 4 ಗಂಟೆಗೆ ಸಚಿವ ಸಂಪುಟಕ್ಕೆ ತಾವು ಬರಬೇಕು ಅಂತ ಹೇಳಿದಾಗ ಸ್ವೇರಿಂಗ್ ಇನ್ ಸೆರೆಮನಿಗೆ ಆಯಿತು ಅಂತ ಹೇಳಿದ್ವಿ. ಅದೇ ರೀತಿ ಮತ್ತು ಆಮೇಲೆ ಲೀಸ್ಟಲ್ಲಿ ಚೇಂಜ್ ಆಗಿತ್ತು. ಮತ್ತು ಆಮೇಲೆ ಅವರೇ ಫೋನ್ ಮಾಡಿಬಿಟ್ಟು